ಹಾಯ್ ಫ್ರೆಂಡ್ಸ್, harshithapranavikitchenಗೆ ಸ್ವಾಗತ. ಇವತ್ತಿನ ರೆಸಿಪಿ ನಾನು ಚಪಾತಿ ಎಗ್ ರೋಲ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಈ ರೆಸಿಪಿ ಅಂತೂ ಮಕ್ಕಳಿಗೆ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ. ಯಾರ ಮನೆಯಲ್ಲೆಲ್ಲ ಮಕ್ಕಳಿದ್ದಾರೆ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ಇವಾಗ ಹೇಗಂತ ನೋಡ್ಕೊಂಬರೋಣ. ನಾನು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಪ್ಯಾನಿಗೆ ಒಂದು 2 ಟೇಬಲ್ ಸ್ಪೂನಷ್ಟು, ತುಂಬ ಜಾಸ್ತಿ ಬೇಡ, ಒಂದು 2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿ ನಾನು ಇವಾಗ ಅದಕ್ಕೆ ಚಪಾತಿ ಹಾಕ್ತಾಯಿದ್ದೀನಿ. ನಾನು ಚಪಾತಿನ ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಹಾಗಾಗಿ ಡೈರೆಕ್ಟ್ ಚಪಾತಿ ಹಾಕಿ ರೋಲ್ ಮಾಡೋದು ತೋರಿಸ್ತಾ ಇದ್ದೀನಿ. ನಾನೀಗ ಚಪಾತಿ ಮೇಲೆ 2 ಎಗ್ಗನ್ನು ಹಾಕೋತೀನಿ. 2 ಹಾಕ್ಕೊಂಡಿದ್ದೀನಿ. ಈಗ ಆ ಎಗ್ಗನ್ನು ಒಂದು ಸ್ಪೂನ್ ತೊಗೊಂಡು ಆ ಯೆಲ್ಲೋ ಕಲರ್ ಇರೋದೆಲ್ಲ ಫುಲ್ಲು ಮಿಕ್ಸ್ ಮಾಡಿ ಇದರಲ್ಲಿ ಫುಲ್ಲು ಚಪಾತಿಗೆಲ್ಲ ಹತ್ತೋ ಥರ ಹರಡೋಣ. ನೋಡಿ, ಈ ಥರ ಸ್ಪೂನಲ್ಲಿ ಹರಡ್ಕೋಬೇಕಾಗುತ್ತೆ. ಅಂದರೆ ಎಲ್ಲ ಕಡೆನೂ ಚಪಾತಿಗೆ ಹತ್ಕೊಳ್ಳುತ್ತೆ ಎಗ್ಗು. ಸೊ ಹಾಗಾಗಿ ಈ ಥರ ಸ್ಪೂನಲ್ಲಿ ಸ್ಪ್ರೆಡ್ ಮಾಡಬೇಕಾಗತ್ತೆ. ಈಗ ನಾನು ಸ್ಪ್ರೆಡ್ ಮಾಡಿದ್ದೀನಿ. ಒಂದು ಸ್ವಲ್ಪ ಬೇಯಿಸ್ಕೊಂಡ್ರೆ ಸಾಕು. ಈ ರೆಸಿಪಿ ತುಂಬ ಅಂದರೆ ತುಂಬ ಬೇಗ ಆಗುತ್ತೆ. ಚಪಾತಿ ರೆಡಿ ಇತ್ತಂದರೆ ಎಗ್ ರೋಲ್ ಮಾಡ್ಕೊಳ್ಳೋದು ಒಂದು 2-3 ನಿಮಿಷದೊಳಗಡೆ ತುಂಬ ಬೇಗ ರೆಡಿ ಆಗುತ್ತೆ. ಇವಾಗ ಸ್ವಲ್ಪ ಬೇಯಿಸ್ಕೊಂಡಿದ್ದೀನಿ. ಈಗ ಇದನ್ನು ನಾನು ಮಗ್ಚಿ ಹಾಕ್ತೀನಿ. ಇವಾಗ ಕೆಳಗೆ ಒಂದು ಸ್ಪೂನ್ ಇಟ್ಕೊಂಡಿದ್ದೀನಿ, ಮೇಲೊಂದು ಸ್ಪೂನ್ ಇಟ್ಟಿದ್ದೀನಿ. ನಿಧಾನವಾಗೇ ಹಿಡ್ದು ಹಾಕಬೇಕಾಗುತ್ತೆ. ಏನು ಚಪಾತಿ ಹರಿಯೋದಿಲ್ಲ, ಭಯ ಬೇಡ. ಸೊ ಹಾಗಾಗಿ ನಿಧಾನವಾಗಿ ಎತ್ತು ಹಾಕ್ಕೊಳ್ಳೋಣ. ಈಗ ಹಾಕ್ಕೊಂಡಿದ್ದೀನಿ ನೋಡಿ. ತುಂಬ ಜಾಸ್ತಿ ಟೈಮ್ ಏನು ಬೇಯಿಸೋದು ಬೇಡ, 1-2 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ, ತುಂಬ ಹೈನೂ ಮಾಡಬೇಡಿ. ಎಗ್ಗು ಮೇಲೆ ಸಿಗುತ್ತೆ, ಒಳಗೆ ಬೆಂದಿರಲ್ಲ. ಸೊ ಹಾಗಾಗಿ ನಿಧಾನವಾಗಿ ಬೇಯಿಸ್ಕೊಳ್ಳಿ. ಈಗ ಆಗಿದೆ ನೋಡಿ. ನಾನು ಮತ್ತೆ ಈ ಕಡೆ ಸೈಡು ಮಗ್ಚ್ ಹಾಕಿದ್ದೀನಿ. ಈಗ ಎಗ್ಗು ಚಪಾತಿ ಮೇಲೆ ಎಷ್ಟು ಚೆನ್ನಾಗಿ ಹತ್ಕೊಂಡಿದೆ, ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ಇವಾಗ ನಾನು ಇದನ್ನು ಒಂದು ಸರ್ವಿಂಗ್ ಬೌಲ್ ಪ್ಲೇಟಿಗೆ ಸರ್ವ್ ಮಾಡ್ಕೊತೀನಿ. ನೋಡಿ, ಸರ್ವ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಎಗ್ ಮಿಕ್ಸ್ ಮಾಡಿದ್ರಲ್ಲ, ಅವಾಗೆ ಕೂಡ ಸಾಲ್ಟ್ ಬೇಕಿದ್ರೆ ಹಾಕೋಬೋದು. ಬೇಡ ಅಂತಂದರೆ ನಾನು ಇವಾಗ ಹಾಕೋತಾ ಇದ್ದೀನಿ. ಇವಾಗ ಹಾಕಿದರೂ ಕೂಡ ನಡೆಯುತ್ತೆ. ಯಾಕಂದರೆ ನಾವು ಮೊದಲೇ ಚಪಾತಿಗೆ ಸಾಲ್ಟ್ ಹಾಕಿರೋದ್ರಿಂದ ಇವಾಗ ಮೇಲೆ ಹಾಕಿದರೂ ಕೂಡ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇವಾಗ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡೆ, ತುಂಬ ಬೇಡ, ಒಂದು 2 ಚಿಟಿಕೆ ಅಷ್ಟು ಮಾತ್ರ ಹಾಕ್ಕೊಂಡಿದ್ದೀನಿ. ನಾನು ಇವಾಗ ಇದ್ರ ಮೇಲೆ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕೋತಾ ಇದ್ದೀನಿ. ಈರುಳ್ಳಿ ಜೊತೆಗೆ ನೀವು ಬೇಕಂತಂದರೆ ಕ್ಯಾರೆಟು ಮತ್ತು ಕ್ಯಾಪ್ಸಿಕಮ್ಮು, ಸೌತೆಕಾಯಿ ಯಾವ್ದು ಬೇಕಿದ್ರೂ ಆ್ಯಡ್ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಬಟ್ ಇದು ಸಿಂಪಲ್ಲಾಗಿ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾನು ಬರೀ ಈರುಳ್ಳಿ ಅಷ್ಟೇ ಹಾಕೋತಾ ಇದ್ದೀನಿ. ಇದ್ರ ಮೇಲೆ ನಾನು ಗ್ರೀನ್ ಸಾಸ್ ಹಾಕೋತಾ ಇದ್ದೀನಿ. ತುಂಬ ಬೇಡ, 1 ಟೇಬಲ್ ಸ್ಪೂನಷ್ಟು ಮಾತ್ರ ಹಾಕ್ಕೊಳ್ಳಿ ಗ್ರೀನ್ ಸಾಸು. ಈಗ ಹಾಕ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಟೊಮೊಟೊ ಕೆಚಪ್ ಹಾಕೋತಾ ಇದ್ದೀನಿ. ಟೊಮೊಟೊ ಕೆಚಪ್ನೂ ಅಷ್ಟೇ ಒಂದು 2 ಟೇಬಲ್ ಸ್ಪೂನಷ್ಟು ಮಾತ್ರ ಹಾಕೋತೀನಿ. ಯಾಕಂದರೆ ಅದು ತುಂಬ ಸ್ವೀಟ್ ಇರುತ್ತೆ. ಸೊ ಹಾಗಾಗಿ 2 ಟೇಬಲ್ ಸ್ಪೂನಷ್ಟು ಸಾಕು. ಈಗ ಹಾಕ್ಕೊಂಡಾಗಿದೆ. ಈಗ ಎಗ್ ರೋಲು ರೆಡಿಯಾಗಿದೆ. ಇವಾಗ ಇದನ್ನು ರೋಲ್ ಮಾಡ್ಕೊಳ್ಳೋಣ. ಈ ಥರ ನಾನು ರೋಲ್ ಮಾಡ್ಕೊತಾ ಇದ್ದೀನಿ. ಈಗ ಇದನ್ನು ರೋಲ್ ಮಾಡಿಕೊಂಡು ಕೆಳಗೆ ಒಂದು ಪೇಪರ್ ಇಟ್ಕೊತೀನಿ ನಾನು. ಆ ಪೇಪರ್ ಇಟ್ಕೊಂಡು ಅರ್ಧಕ್ಕಿಂತ ಕೆಳಗೆ ಸ್ವಲ್ಪ ಆ ಪೇಪರಲ್ಲಿ ಸುತ್ಕೊಳ್ಳೋಣ. ಯಾಕಂದರೆ ಹಿಡ್ಕೊಂಡು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಆಯಿಲಿ ಆ ಕೈಗೆ ಹತ್ತೋದಿಲ್ಲ ಮತ್ತು ಕೆಳಗೆ ಏನು ಬೀಳೋದಿಲ್ಲ. ಸೊ ಹಾಗಾಗಿ ಈ ಥರ ಪೇಪರ್ ಇಟ್ಕೊಂಡು ನಾನು ರೋಲ್ ಮಾಡ್ಕೊತಾ ಇದ್ದೀನಿ. ಯಾರ ಮನೇಲೆಲ್ಲ ಮಕ್ಕಳಿದ್ದಾರೆ ಅವರು ಒಮ್ಮೆ ಈ ರೆಸಿಪಿ ಟ್ರೈ ಮಾಡಿ ನೋಡಿ. ತುಂಬ ಅಂದರೆ ತುಂಬ ಇಷ್ಟಪಡ್ತಾರೆ ಮಕ್ಕಳು. ಮತ್ತು ರುಚಿನೂ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಮತ್ತು ತುಂಬ ಬೇಗ ಆಗುತ್ತೆ. ತುಂಬ ಟೈಮ್ ತೊಗೊಳ್ಳಲ್ಲ. ಇದು ಚಪಾತಿ ಮಾಡಿಕೊಂಡ್ರೆ ಸಾಕು, ತುಂಬ ಬೇಗ ಆಗುತ್ತೆ. ಈಗ ರೆಡಿಯಾಗಿದೆ ಎಗ್ ರೋಲು. ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಯಾರೆಲ್ಲ ನೋಡ್ತಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.